ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತಿಗೆ ಅರೆಸ್ಟ್ ಆಗೋದಕ್ಕೆ ನೀನು ಕೊಟ್ಟ ಕಂಪ್ಲೇಂಟೇ ಕಾರಣ ಅಂತ ಗೊತ್ತಾಗಿ ಶಾಕ್ ಆಯಿತು ಪ್ರೀತು. ನಿನ್ನ ಮೇಲೆ ಸಿಟ್ಟು ಬಂತು. ಆದರೆ ನಮ್ಮ ಆದಿ ಕಂಡೀಷನ್ನು ಅತ್ತಿಗೆ ಅರೆಸ್ಟ್ ಗಲಾಟೆ ಮಧ್ಯೆ ನೀನೇನು ಕೇಳೋಕ್ಕಾಗಲಿಲ್ಲ. ಈಗ ಹೇಳು ಪ್ರೀತು, ಅಂಥದ್ದು ಏನಾಯಿತು ಅಂತ ಹೇಳು. ಯಾಕೆ ಹೀಗೆ ಮಾಡಿದೆ ಪ್ರೀತು? ಹೇಳು ಹೇಳು ಪ್ರೀತು. ಹೆತ್ತ ತಾಯಿ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂದ್ರೆ ಏನೋ ಬಲವಾದ ಕಾರಣನೇ ಇರುತ್ತೆ ಅಲ್ವಾ ಪ್ರೀತು? ಕಾರಣ ಏನೇ ಇರಲಿ, ಅತ್ತಿಗೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಮೇಲಾಗಿ ಅವರು ನಿನ್ನ ತಾಯಿ ಕಣೋ, ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂದ್ರೆ ನನಗೆ ನಂಬೋಕ್ಕಾಗ್ತಿಲ್ಲ. ನೋಡು ಪ್ರೀತು, ನಾನು ನಿನ್ನ ಜೊತೆಗಾಗ್ಲಿ ಆದಿ ಜೊತೆಗಾಗ್ಲಿ ಯಾವತ್ತೂ ಚಿಕ್ಕಪ್ಪನ ಥರ ನಡ್ಕೊಳ್ಳೇ ಇಲ್ಲ. ಫ್ರೆಂಡ್ ಥರ ಇದ್ದೀನಿ. ನನ್ನ ಹತ್ರನಾದರೂ ಏನು ನಡೀತು ಅಂತ ಹೇಳೋ, ಏನಾಯ್ತು ಅಂತ ಹೇಳೋ ಪ್ರೀತು. ಹಾ, ಅರೋ ಅವನ ವಿಷಯ ಬಾಯ್ ಬಿಟ್ಬಿಟ್ರೆ ಏನ್ ಮಾಡೋದು? ಅವನು ಯಾವುದೇ ಕಾರಣಕ್ಕೂ ಬಾಯ್ ಬಿಡೋದಿಲ್ಲ. ಅದ್ ಹೇಗೆ ಹೇಳ್ತೀಯ? ಯಾಕಂದ್ರೆ ಬಾಯ್ ಬಿಡಕ್ ನೀನ್ ಬಿಡಲ್ವಲ್ಲ. ಅಯ್ಯೋ ಅರು, ಇಲ್ಲಿ ನಂಗೆ ಟೆನ್ಷನ್ ಆಗ್ತಿದೆ. ನಿಂಗೆ ತಮಾಷೆ ಬೇರೆನಾ? ಹೇಳಿ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಳಪ್ಪ ಪ್ರೀತು. ಅಲ್ಲ, ನಾವೇನು ಹೊರಗ್ನವ್ರ? ಅಕ್ಕ ಭಾವ ಮನೇಲಿಲ್ಲ ಅಂದರೆ ಅವರಿಬ್ಬರು ಸ್ಥಾನನ ನಾವಿಬ್ಬರೇ ತಾನೇ ತುಂಬಬೇಕು. ಹೇಳು ಪ್ರೀತು. ಹೇಳಪ್ಪ. ಹಾ, ಚಿಕ್ಕಪ್ಪನ ಹತ್ರ ಚಿಕ್ಕವನಾಗೇ ಇರಬೇಕು. ಅದು ಬಿಟ್ಟು ದೊಡ್ಡವನಾಗಕ್ಕೇನಾದ್ರು ಹೋದ್ರೆ ನಿಮ್ಮ ಅಣ್ಣನ ಜೀವ ನನ್ನ ಕೈಯಲ್ಲಿ. ಯೋಚನೆ ಮಾಡು. ಬೇಡ ಬೇಡ ಪ್ಲೀಸ್, ಬೇಡ 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 ಪ್ಲೀಸ್, ಬೇಡ ಬೇಡ ಬೇಡ. ಏನ್ ಬೇಡ ಪ್ರೀತು? ಯಾರ ಜೊತೆ ಮಾತಾಡ್ತಿದ್ಯಾ? ಏನಾಯ್ತಪ್ಪ? ಏನಿಲ್ಲ ಚಿಕ್ಕಪ್ಪ. ಸೈಲೆಂಟ್ ಆಗಲ್ಲ, ಹೊಡ್ತಾ ಇರೋ. ಪ್ರೀತು 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 ರೀ, ಪಾಪ ಪ್ರೀತು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣ್ರಿ. ನನ್ನ ಗಂಡ ಮೋಹನ್, ಅವನಿಗೆ ಏನೋ ಗಾಳಿ ಸೋಕಿದೆ ಅಂತ ಅನ್ಸುತ್ತೆ. ನಮ್ಮ ಕೊಳ್ಳೇಗಾಲ ದೇವರಾಜಿಗೆ ಹೇಳಿ ಒಂದು ತಾಯ್ತನ ಕಳಿಸ್ಕೊಡಕ್ಕೆ ಹೇಳ. ಕೆಲಸ ನೋಡೆ. ಫ್ರೆಂಡ್ಸ್, ಪ್ರೀತು ನನ್ನ ಗಂಡ ಮೋಹನ ತಪ್ಕೊಂಡಲ್ಲ, ಬಹುಶಃ ಗಾಳಿ ಇವ್ರಿಗೂ ಸೋಕಿದೆ ಅನ್ಸುತ್ತೆ. ನಮ್ಮ ದೇವರಾಜುಗೆ ಹೇಳಿ ಯಾವುದಕ್ಕೂ 2 ತಾಯ್ತನ ಕಳಿಸೋದಕ್ಕೆ ಹೇಳ್ತೀನಿ.
ಇದ್ರ ಬಗ್ಗೆ ಯಾರು ಇಲ್ಲೇನು ಮಾತಾಡೋದು ಬೇಡ. ಮನೆಗೆ ಹೋದ್ಮೇಲೆ ಅದು ಎಲ್ಲ ಹೇಳ್ತಾನೆ. ಸರಿ, ಒಟ್ಟಿನಲ್ಲಿ ಬೇಗ ಹೊರಗೆ ಬಂದರೆ ಸಾಕು. ಬಂದೇ ಬರ್ತಾರಪ್ಪ. ಅಮ್ಮ, ನೀವು ಧೈರ್ಯವಾಗಿರಿ. ನಾನು ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರ್ತೀನಿ. ನಿಮ್ಮನ್ನ ಇಲ್ಲಿ ಬಿಟ್ಟು ನಾವು ಹೇಗಮ್ಮ ನೆಮ್ಮದಿಯಾಗಿರ್ತೀವಿ? ಅತ್ಯಮ್ಮ, ಈಗಲಾದರೂ ದೀಪಾವಳಿ ಹಬ್ಬ ಆಚರಿಸೋದಕ್ಕೆ ಹ್ಞೂ ಅಂತೀರಾ? ನನ್ನ ಆದಿ ನನ್ನ ಜೊತೆಲಿದ್ದಾನಲ್ಲ, ಖಂಡಿತ ಆಚರಿಸೋಣ. ಇಲ್ಲಿ ಏನೇ ನಡೆದ್ರು ಏನೇ ಆದರೂ ರಾಣ ಟಕ್ಕಂತ ಫೋನ್ ಮಾಡ್ತಾನೆ. ಅಂದರೆ ಇಲ್ಲಿ ನಡೀತಿರೋದೆಲ್ಲ ರಾಣಿಗೆ ಗೊತ್ತಾಗ್ತದೆ. ಆದರೆ ಹೇಗೆ? ಅಲ್ಲ, ಮನೆ CCTVನ ಹ್ಯಾಕ್ ಮಾಡಿದಾರ? ಇಲ್ಲ, ಹಾಗಾಗಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿದ್ರೆ ಮಾಮ್ ರೂಮ್ ಮುಂದೆ ನಡೆಯೋದೆಲ್ಲ ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಹ್ಯಾಕ್ ಆಗಿಲ್ಲ ಅಂತ. ಹಾಗಿದ್ಮೇಲೆ ಯಾರಾದರೂ ಅವ್ರಿಗೆ ವಿಡಿಯೋ ಶೂಟ್ ಮಾಡಿ ಕಳಿಸ್ತಾ ಇದ್ದಾರಾ? ಯಾರಿರ್ಬೋದು? ಕೆಲಸದವ್ರ? ಚಚೆ, ಇಲ್ಲ, ಚಾನ್ಸೇ ಇಲ್ಲ. ಸ್ಟಾಫ್ ಬಗ್ಗೆ ಆ ಥರ ಯೋಚನೆ ಮಾಡೋದು ತಪ್ಪಾಗುತ್ತೆ. ಪಾಪ ಅವ್ರು ತುಂಬ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಯಾರಿರ್ಬೋದು? ಯಾರಿದ್ದಾರೆ ಕೆಲಸ ಮಾಡ್ತಿರ್ಬೋದು? ಡ್ರೈ ಫ್ರೂಟ್ಸೇ ಇಲ್ಲ. ಅಡುಗೆ ಅವ್ರನ್ನ ಕೇಳಿದ್ರೆ ಎಲ್ಲ ಅಡುಗೆಗೆ ಹಾಕ್ಬಿಟ್ವಿ ಮೇಡಮ್ ಅಂತಾರೆ. ಸುಮ್ಮನೆ ದಾಮಿನಿಗೆ ಅಲ್ಲೇ ಇರೋ ಕೇಳು, ಹೋಗೋದು ಬೇಡ ಅಂತ ಹೇಳು. ಚಿಕ್ಕಮ್ಮನ ಅವ್ರನ್ನೇಕೆ ಬರಕ್ಕೆ ಹೇಳ್ಬೇಕು ನಾನು? ಈಗ ಪಾರ್ವತಿಗೆ ಅವಮಾನ ಆಗೋದನ್ನ ಯಾರಾದ್ರೂ ನೋಡ್ಬೇಕಲ್ವಾ? ಪಾರ್ವತಿ ಬಗ್ಗೆ ಅಸಮಾಧಾನ ಇರೋದು ಯಾರಿಗೆ? ನಿಮ್ ಚಿಕ್ಕಮ್ಮನ್ಗೆ. ಅವ್ರನ್ನ ಅಲ್ಲೇ ಇರೋದು ಕೇಳು ನಿನ್ ಜೊತೆ.
ಹೀಗೆ ರಾಣಾ CCTV ನಮ್ಮ ಮನೇಲಿರೋದು ಅಂದರೆ ಅದು ಚಿಕ್ಕಮ್ಮ. ಚಿಕ್ಕಮ್ಮ, ಇದು ಏನಪ್ಪ ಚಿಪ್ಸ್ ಏನಾದರೂ ಬೇಕಾ? ನನಗೆ ಚಿಪ್ಸ್ ಬೇಡ, ಕ್ಯಾಮ್ರಾ ಬೇಕು. ಕ್ಯಾಮ್ರಾನಾ? ಯಾವ ಕ್ಯಾಮ್ರಾನಪ್ಪ? ಸುಳ್ಳು ಹೇಳ್ಬಿಡಿ ಚಿಕ್ಕಮ್ಮ. ಕ್ಯಾಮ್ರಾನ ಎಲ್ಲಿಟ್ಕೊಂಡಿದ್ದಾರೆ? ಅದು ಹೇಗೆ ಶೂಟ್ ಆಗುತ್ತೆ? ಇಲ್ಲಿ ನಡೀತಿರೋದೆಲ್ಲ ಅವ್ರು ಲೈವಲ್ಲಿ ಹೇಗೆ ನೋಡ್ತಾರೆ ನಂಗೆ ಗೊತ್ತಾಗ್ಬೇಕಷ್ಟೇ. ಹೇಳಿ, ಯಾರು ನೋಡ್ತಾ ಇರೋದು? ಏನು ಮಾತಾಡ್ತಿದ್ಯಾ ಪ್ರೀತು? ಕ್ಯಾಮ್ರಾ, ಲೈವು, ಒಳ್ಳೆ ಶೂಟಿಂಗ್ ಅವ್ರು ಮಾತಾಡ್ತಾರಲ್ಲ ಆ ಥರ ಮಾತಾಡ್ತಿದ್ಯಾ? ನನ್ನ ಹತ್ರ ಯಾವ ಕ್ಯಾಮ್ರಾನು ಇಲ್ಲಪ್ಪ. ಅದು ಪಾರ್ವತಿ ಮೇಲೆ ಅದೇ ಕೆಮಿಕಲ್ ಅಟ್ಯಾಕ್ ಆದಾಗ ನನ್ನ ಹತ್ರ ಪೆನ್ ಕ್ಯಾಮ್ರಾ ಇತ್ತು ಅಂತ ಅದರಿಂದ ತುಂಬ ರಾಮಾಯಣ ಆಯ್ತಲ್ಲ, ಅದಕ್ಕೆ ಅದನ್ನು ಮುರಿದು ಎಲ್ಲೂ ಕಾಣದೇ ಇರೋ ಥರ ಬಿಸಾಕ್ಬಿಟ್ಟು ಬಂದೆ. ಅದಾದಮೇಲೆ ಮಾಯಸಂದ್ರದ ಮಾರಮ್ಮ ನನಗೂ ನನ್ನ ಹತ್ರ ಯಾವ ಕ್ಯಾಮ್ರಾನೂ ಇಲ್ಲ. ನನ್ನ ನಂಬಪ್ಪ. ನಂಬಲ್ಲ ಚಿಕ್ಕಮ್ಮ. ನೀವೇನಂತ ನಮ್ಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನೇನು ನಾನು ಇವತ್ತಿಂದ ನೋಡ್ತಾ ಇಲ್ಲ. ಇವಾಗ ನೀವಾಗೆ ಹೇಳ್ತೀರಾ ಅಥವಾ ನಾವು ಚಿಕ್ಕಪ್ಪಂಗೆ ಹೇಳ? ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ನಮಗೆ ಆಗದಿರೋರಿಗೆ ನೀವು ಹೋಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಹೇಳ? ಓ ಮೈ ಗಾಡ್, ಚಿಲ್ಲ ಸಿಂಡ್ರಲ್ಲ, ನಿಜವಾಗ್ಲೂ ನನ್ನ ಹತ್ರ ಕ್ಯಾಮ್ರಾ ಇಲ್ಲಪ್ಪ. ಅಯ್ಯೋ, ಇವನು ಹೇಗಪ್ಪ ನಂಬಿಸೋದು? ದಾಮಿನೇನೆ ನಮ್ಮ ಕ್ಯಾಮ್ರಾ ಅಂತ ಗೊತ್ತಾಯ್ತು ತಾನೆ? ಅವಳೇ ನಮ್ಮ ಅಸ್ತ್ರ. ಏನೀಗ? ಇನ್ನು ಮುಂದೆ ನೀನು ಅವಳ ತಂಟೆಗೆ ಹೋಗೋ ಆಗಿಲ್ಲ. ಸೈಲೆಂಟ್ ಆಗಿ ಸೈಡಿಗೆ ಹೋಗ್ತಾ ಇರೋ. ಪ್ರೀತು, ಪ್ರೀತು, ನಿಜವಾಗ್ಲೂ ನನ್ನ ನಂಬಪ್ಪ. ಮಾಯಸಂದ್ರದ ಮಾರಮ್ಮ ನಾಣೆ. ಪ್ರೀತು, ಫ್ರೆಂಡ್ಸ್ ಬನ್ನಿ ಇಲ್ಲಿ. ಫ್ರೆಂಡ್ಸ್, ಈ ಪ್ರೀತು ನನ್ನ ಹತ್ರ ಬಂದು ಕ್ಯಾಮ್ರಾ ಎಲ್ಲಿದೆ, ಕ್ಯಾಮ್ರಾ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಫ್ರೆಂಡ್ಸ್? ನನ್ನ ಹತ್ರ ಯಾವ ಕ್ಯಾಮ್ರಾನೂ ಇಲ್ಲಪ್ಪ. ಹಾಂ ಫ್ರೆಂಡ್ಸ್, ಪ್ರೀತುಗೆ ಈ ಹಿಂದೆ ನನಗೆ ಬಂದಿತ್ತಲ್ಲ ಸಿಂಡ್ರೆಲ್ಲಾ ಕಾಯಿಲೆ, ಅದೇ ಮರುವು ಏನೇನೋ ಇಲ್ಲದೆ ಇರೋದನ್ನು ಕಲ್ಪಿಸ್ಕೊಳ್ಳೋದು, ಆ ಥರ ಕಾಯಿಲೆ ಏನಾದರೂ ನಮ್ಮ ಪ್ರೀತು ಒಕ್ಕರ್ಸ್ಕೊಂಡಿದ್ಯಾ ಅಂತ. ಹಾಂ, ಯಾವುದಕ್ಕೂ ಒಂಥರ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ತಿಳಿಸ್ತೀನಿ, ಸರಿನಾ? ಏನು ಹೇಳ್ತಿದ್ಯಾ ಆದಿತ್ಯ? ಅತ್ತಿಗೆ ಜೊತೆಗೆ ಸ್ಟೇಷನ್ನಲ್ಲಿ ದೀಪಾವಳಿ ಆಚರಿಸೋಕೆ ಅವಕಾಶ ಸಿಗ್ತಾ? ಹೌದು ಚಿಕ್ಕಪ್ಪ, ನಾನು ಅಮ್ಮನ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಹಾಂ, ಅಮ್ಮ ಹಬ್ಬ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಅಲ್ಲದೆ ಹಬ್ಬ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರೋದಕ್ಕೆ ಅಪ್ಪ ಮತ್ತು ಪಾರು ಹೋಗಿದ್ದಾರೆ. ಹೋ, ನಾನು ಸ್ಟಾಫ್ಗೆಲ್ಲ ದೀಪಾವಳಿ ಆಚರಿಸಿ ಅಂತ ಹೇಳಿದೆ. ಆದರೆ ಅತ್ತಿಗೆ ನೀನು ಇಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ದೀಪಾವಳಿ ಮಾಡೋ ಮೂಡೇ ಇಲ್ಲ ಕಣಪ್ಪ. ನೀವೆಲ್ಲರೂ ಮನೆಗೆ ಬಂದ್ರೇ ಅದು ದೀಪಾವಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸಗಾರನ ಪಡೆಯೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಲ್ವ ಚಿಕ್ಕಪ್ಪ? ಹೌದು ಆದಿತ್ಯ, ಆದರೆ ಆ ಒಳ್ಳೆಯವ್ರ ಮಧ್ಯೆ ನಿನಗೆ ಗುಂಡು ಹೊಡೆದಿರೋ ಕ್ರಿಮಿನಲ್ಸು ಇದ್ದಾರಲ್ವೇನೋ? ಅವ್ರು ಯಾರೇ ಆಗಿರಲಿ, ಉದ್ಧಾರ ಅಂತೂ ಆಗಲ್ಲ. ಚಿಕ್ಕಪ್ಪ ಪ್ಲೀಸ್, ಹಾಗೆಲ್ಲ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು ಬೇಡ. ಅರಸನ ಕೋಟೆ
ಯಾವತ್ತೂ ಕತ್ತಲಲ್ಲಿರಬಾರ್ದು, ಬೆಳಗ್ತಾ ಇರಬೇಕು. ನೀವು ಎಲ್ಲರ ಜೊತೆ ಸೇರಿಕೊಂಡು ಹಬ್ಬ ಆಚರಣೆ ಮಾಡಿ. ಸಾಧ್ಯವಾದರೆ ಮನೆ ಊಟನ ಇಲ್ಲಿಗೂ ಕಳಿಸಿ. ಸರಿನಪ್ಪ. ಪ್ರೀತು, ಅತ್ತಿಗೆ ಆದಿ ಎಲ್ಲ ಸ್ಟೇಷನ್ನಲ್ಲೇ ಹಬ್ಬ ಆಚರಿಸ್ತಿದಾರಂತೆ. ನಮಗೂ ಆಚರಿಸಕ್ಕೆ ಹೇಳಿದ. ಹೋಗಿ ಸ್ಟಾಫ್ಸ್ಗೆಲ್ಲ ಹೇಳ್ಬಿಡಪ್ಪ. ಹಾಂ, ಸರಿ ಚಿಕ್ಕಪ್ಪ. ಮೇಡಮ್ ಒಂಚೂರು ಸೈಟ್ ಪ್ಲೀಸ್. ಫಿನಿಶಿಂಗ್. ಓಕೆನಾ? ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಚೆನ್ನಾಗಿ ಆಡ್ತೀಯ ಕಣೋ. ಥ್ಯಾಂಕ್ ಯು. ಕಳ್ತಾನೆ ಯಾಕೆ ಮಾಡ್ತೀಯ? ಬಿಟ್ಬಿಡು. ಬಿಟ್ಬಿಡ್ತೀನಿ. ಮಗಳ ಕೊಡ್ತೀರಾ? ತಟ್ಟು ಬಿಡ್ತೀನಿ. ಹಂಗಾರೆ ಬೇಡ.